ಎಲ್ಲರಿಗೂ ನಮಸ್ತೆ. ನೋಡಿ, ನನಗೆ ಸುಮಾರು 1 ವರ್ಷದಿಂದ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ ರೆಸಿಡೆನ್ಷಿಯಲ್ ಕೋಚಿಂಗ್ ಇದೆಯಾ, ನಮ್ಮ ಮಕ್ಕಳನ್ನ ಸೇರಿಸ್ತೀವಿ ಅಂದ್ಬಿಟ್ಟು ಸುಮಾರು ಜನ 1 ವರ್ಷದಿಂದ ಫೋನ್ ಮಾಡಿ ಕೇಳ್ತಾ ಇದ್ದೀರಾ. ನಿಮಗೆಲ್ಲ ಹೇಳ್ತಾ ಇದ್ದೀನಿ, ನಾನು ಆಲ್ರೆಡಿ ರೆಸಿಡೆನ್ಷಿಯಲ್ ಕೋಚಿಂಗ್ನ ಶುರು ಮಾಡಿದ್ದೀನಿ. ಎಲ್ಲಿ ಅಂದರೆ ಮೈಸೂರು ಮತ್ತು ಕೊಡಗು ಮಧ್ಯೆ ಹುಣಸೂರು ತಾಲೂಕಲ್ಲಿ ವದ್ಲಿ ಮನುಗನಹಳ್ಳಿ ಅನ್ನೋ ಗ್ರಾಮದಲ್ಲಿ ರೆಸಿಡೆನ್ಷಿಯಲ್ ಕೋಚಿಂಗ್ ಶುರು ಮಾಡಿದ್ದೀನಿ. ಅದು ಆಲ್ರೆಡಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ನಾನು ಇವತ್ತು ಅದನ್ನ ಅದೇ ಜಾಗದಿಂದ ನಿಂತ್ಕೊಂಡು ನಿಮಗೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನಾನು ಮಂಡ್ಯದಿಂದ ಬಂದಿದ್ದೀನಿ, ಸುಮಾರು 100 ಕಿಲೋಮೀಟರ್ ದೂರ ಇದೆ. ಮಂಡ್ಯದಿಂದ ವದ್ಲಿ ಮನುಗನಹಳ್ಳಿ ಗ್ರಾಮಕ್ಕೆ ಸುಮಾರು 100 ಕಿಲೋಮೀಟರ್ ದೂರ ಇದೆ. ನಾನು ಇಲ್ಲೇ ಬಂದಿದ್ದೀನಿ, ನಿಮಗೆ ತೋರಿಸ್ತೀನಿ ರೆಸಿಡೆನ್ಷಿಯಲ್ ಕೋಚಿಂಗ್ ಏನೇನು ಫೆಸಿಲಿಟಿ ಇದೆ, ಯಾರು ಪಾಠ ಮಾಡ್ತಾರೆ, ವಾರ್ಡನ್ ಯಾರು, ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೋಡಿ, ಇದೆ ನಮ್ಮ ರೆಸಿಡೆನ್ಷು, ಆಯಿತಾ. ಇದೇ ವಸತಿ, ಇದೇ ವಸತಿಲಿ ನಾನು ಕೋಚಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ಒಳಗಡೆ. ಇವರೇ ನಮ್ಮ ಸ್ಟೂಡೆಂಟು, ಆಯಿತಾ. ಇವ್ರಿಗೆ ನಾನು ಪಾಠ ಮಾಡ್ತಾ ಇರೋದು. ಇವರು ನಮ್ಮ ವಾರ್ಡನ್ನು. ಅದನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲೇ ಪಾಠ ಮಾಡ್ತಾ ಇರೋದು. ನಾನೇ ಪಾಠ ಮಾಡ್ತಾ ಇರೋದು ಆನ್ಲೈನಲ್ಲಿ. 321 ಶುರು ಆಗುತ್ತೆ, ಲಾಸ್ಟ್ ನೋಟು 341 ಎಂಡ್ ಆಗುತ್ತೆ. ಹಾಗಾದ್ರೆ ಇದು ಕ್ವಶನ್ ನಂಬರ್ 5, ಓಲ್ಡ್ ಕ್ವಶನ್ ಪೇಪರು, ಆಯಿತಾ. ಚಾಪ್ಟರ್ ನಂಬರ್ 14 ಅಲ್ಲಿ ಓಲ್ಡ್ ಕ್ವಶನ್ ಪೇಪರು ಕ್ವಶನ್ ನಂಬರ್ 5 ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲೇ ನಮ್ಮ ಸ್ಟೂಡೆಂಟು ಸಾಲ್ವ್ ಮಾಡ್ತಾ ಇದ್ದಾರೆ. ಇನ್ನು ಕ್ಲೋಸಪ್ ಮಾಡಿ, ಇನ್ನು ಕ್ಲೋಸಪ್ ಇಲ್ಲಿಗೆ. ಇದೇ ಕ್ವಶನ್ ನೋಡಿ, ಇದೇ ಕ್ವಶನು ಓಲ್ಡ್ ಕ್ವಶನ್ ಪೇಪರು ಚಾಪ್ಟರ್ ನಂಬರ್ 14 ಕ್ವಶನ್ ನಂಬರ್ 5. ಇದನ್ನೇ ಈ ಮಗು ಸಾಲ್ವ್ ಮಾಡ್ತಾ ಇದೆ. ಓಕೆ, ನೋಡಿ ಸುಮಾರು ಒಂದು 6-7 ತಿಂಗಳಿಂದ ಇವರು ನಮಗೆ ಫೋನ್ ಮಾಡಿದ್ರು. ಜಗನ್ನಾಥ್ ಅಂದ್ಬಿಟ್ಟು ಹುಣಸೂರಿಂದ ಫೋನ್ ಮಾಡಿದ್ರು. ಯೂಟ್ಯೂಬಲ್ಲಿ ನಮ್ಮ ಚಾನಲ್ ನೋಡಿಬಿಟ್ಟು ಒಂದೆರಡು ವಿಡಿಯೋ ನೋಡಿಬಿಟ್ಟು ನನಗೆ ಫೋನ್ ಮಾಡಿದ್ರು. ಸರ್ ರೆಸಿಡೆನ್ಷಿಯಲ್ ಕೋಚಿಂಗ್ ಇದೆಯಾ, ನನ್ನ ಮಗಳು ಸೇರಿಸ್ಬೇಕು ಅಂತ ಕೇಳಿದ್ರು ನನಗೆ. ಒಂದು ಸುಮಾರು 6-7 ತಿಂಗಳ ಹಿಂದೆ ನನ್ನ ಮಗಳು ಸೇರಿಸ್ಬೇಕು, ರೆಸಿಡೆನ್ಷಿಯಲ್ ಕೋಚಿಂಗ್ ಏನಾರು ಮಾಡ್ತಾ ಇದ್ದೀರಾ, ನಮ್ಮ ಮಗುನ ಅಲ್ಲೇ ತಂದು ಬಿಡ್ತೀನಿ ಅಂತ ಕೇಳಿದರು. ಆಗ ನಾನು ಒಂದೆರಡು ಸಲ ಮಾತಾಡಿದೆ. ಇವ್ರ ಹತ್ರ ಮಾತಾಡಿಬಿಟ್ಟು ಇವ್ರ ಹತ್ರ ಮಾತಾಡಿಬಿಟ್ಟು ನಾನು ಹೇಳಿದೆ, ಸರ್ ರೆಸಿಡೆನ್ಷಿಯಲ್ ಕೋಚಿಂಗ್ಗೆ ಸಾಮಾನ್ಯವಾಗಿ ಒಂದು 60ರಿಂದ 1 ಲಕ್ಷ ಆ ರೀತಿ ಫೀಸ್ ಇರುತ್ತೆ, ಆಯಿತಾ. 60ರಿಂದ 1 ಲಕ್ಷ ಫೀಸ್ ಇರುತ್ತೆ. ನೀವೇನು ಮಾಡಿ, ಅದೇ ಫೀಸ್ ದುಡ್ಡಲ್ಲಿ ಒಂದು ಲ್ಯಾಪ್ಟಾಪ್ ತೊಗೊಳ್ಳಿ, ಇಂಟರ್ನೆಟ್ ಕನೆಕ್ಷನ್ ತೊಗೊಳ್ಳಿ, ನಾನೇ ನಿಮ್ಮ ಮನೆಗೆ ಬಂದು ಪಾಠ ಮಾಡ್ತೀನಿ ಅಂತ ಹೇಳಿದೆ. ನಾನೇ ನಿಮ್ಮ ಮನೆಗೆ ಬಂದು ಪಾಠ ಮಾಡ್ತೀನಿ ಅಂದರೆ ಯೂಟ್ಯೂಬಲ್ಲಿ ಆಲ್ರೆಡಿ ಎಲ್ಲ ಪಾಠನೂ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ ಈ ರೀತಿ ಒಂದು ಲ್ಯಾಪ್ಟಾಪ್ ತೊಗೋಬೇಕು, ಆಯಿತಾ. ಜಸ್ಟ್ ಈ ರೀತಿ ಒಂದು ಲ್ಯಾಪ್ಟಾಪ್ ತೊಗೋಬೇಕು. ಈ ರೀತಿ ಒಂದು ಲ್ಯಾಪ್ಟಾಪ್ ತೊಗೊಂಡು ಇಂಟರ್ನೆಟ್ ಕನೆಕ್ಷನ್ ತೊಗೊಂಡು ಈ ರೀತಿ ಬುಕ್ಸ್ ಎಲ್ಲ ಮಾಡಿದ್ದೀನಿ. ಈ ರೀತಿ ಬುಕ್ಸ್ ಎಲ್ಲ ಕೊಟ್ಟಿದ್ದೀನಿ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ಪರ್ಚೇಸ್ ಮಾಡಿಕೊಂಡು ಮನೇಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ, ಆಯಿತಾ. ನನಗೆ ನಿಜವಾಗ್ಲೂ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಇವರು ಒಂದು ವೀಡಿಯೋ ಕಳಿಸಿದ್ರು, ಮನೇಲಿ ಯಾವ ರೀತಿ ಕೂತ್ಕೊಂಡು ಪಾಠ ಮಾಡ್ತಾ ಇದ್ದಾರೆ, ಮಗು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂದ್ಬಿಟ್ಟು ಒಂದು ವಾರದಿಂದ ಒಂದು ವೀಡಿಯೋ ಕಳಿಸಿದ್ರು. ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ, ನಾನು ನಿಜವಾಗ್ಲೂ ಯಾವುದೋ ಮನೇಲಿ ಫಂಕ್ಷನ್ಗೆ ಹೋಗೋದಿಲ್ಲ, ಮದುವೆ ಗೃಹಪ್ರವೇಶ ಯಾವುದು ಫಂಕ್ಷನ್ನೇ ಹೋಗಲ್ಲ. ಒಂದು 5-6 ಕಿಲೋಮೀಟ್ರ್ ದೂರ ಅಂದರೂ ಯಾರು ಅಷ್ಟು ದೂರ ಹೋಗ್ತೀನಿ ಅಂತ ಅಂದ್ಕೊಂಡು ಹೋಗೋದೇ ಇಲ್ಲ. 5-6 ಕಿಲೋಮೀಟ್ರು ದೂರ ಇದ್ದರೂ ಎಲ್ಲೂ ಹೋಗಲ್ಲ. ಅದನ್ನೇ ದೂರ ಅಂತೀನಿ. ಇವತ್ತಿನ ದಿನ ಸುಮಾರು 97-98 ಕಿಲೋಮೀಟ್ರ್ ಆಗುತ್ತೆ. ನಮ್ಮೂರಿಂದ ಇಲ್ಲಿಗೆ 97-98 ಕಿಲೋಮೀಟ್ರ್ ಆಗುತ್ತೆ. ನಾನೇ ಬಂದು ಇವ್ರ ಜೊತೆ ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ಏನು ಇದರಿಂದ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಇದರಿಂದ ಏನೇನು ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಬಂದು ನೋಡ್ತಾ ಇದ್ದೀನಿ, ಮತ್ತು ವಿಡಿಯೋ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೋಡಿ, ಆಲ್ರೆಡಿ ಹೇಳ್ದಂಗೆ 40ರಿಂದ ಕಡಿಮೆ ಅಂದರೆ 40ರಿಂದ 1 ಲಕ್ಷ ಗಂಟ ನೀವೇನಾರ ರೆಸಿಡೆನ್ಷಿಯಲ್ ಕೋಚಿಂಗ್ ಹಾಕಿದ್ರೆ ನಿಮಗೆ ಅಷ್ಟು ದುಡ್ಡು ಕಟ್ಟಬೇಕಾಗುತ್ತೆ. ಅದೇ ದುಡ್ಡಲ್ಲಿ ಈ ರೀತಿ ಒಂದು ಲ್ಯಾಪ್ಟಾಪ್ ತೊಗೊಳ್ಳಿ. ಈ ರೀತಿ ಒಂದು ಲ್ಯಾಪ್ಟಾಪ್ ತೊಗೊಂಡು ಇಂಟರ್ನೆಟ್ ಕನೆಕ್ಷನ್ ತೊಗೊಂಡು ಈ ರೀತಿ ಬುಕ್ಗಳಿದೆ, ಆಯಿತಾ. ಬುಕ್ ಬೇಕು ಅಂದರೆ ಪ್ರಿಂಟ್ಔಟ್ ತೊಗೊಳ್ಳಿ, ಇಲ್ಲ ಅಂದರೆ ಪರ್ಚೇಸ್ ಮಾಡ್ಬೋದು. ಈ ರೀತಿ ಬುಕ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು, ಆಯಿತಾ. ಇಲ್ಲಿ ಕ್ವಶನ್ ಇದೆ, ಇಲ್ಲಿ ವರ್ಕ್ ಸ್ಪೇಸ್ ಇದೆ. ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ನೋಡಿದ್ರ, ಬಲಗಡೆ ಕ್ವಶನ್ ಇದೆ, ಎಡಗಡೆ ನಾನು ಬೋರ್ಡ್ ಮೇಲೆ ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇದು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಆಲ್ಮೋಸ್ಟ್ 20 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀನಿ, 50 ಮಾಡೆಲ್ ಪೇಪರ್ ಕಂಪ್ಲೀಟ್ ಮಾಡಿದ್ದೀನಿ. ಮಕ್ಕಳೇನಾರು 20 ಚಾಪ್ಟರ್, ಪ್ರತಿಯೊಂದು ಚಾಪ್ಟ್ರಲ್ಲೂ ಅಷ್ಟೇ ಫಸ್ಟು ಪ್ರಾಕ್ಟೀಸ್ ಕ್ವಶನ್ ಅಂತ ಒಂದು 20ರಿಂದ 25 ಲೆಕ್ಕ ಮಾಡಿಸಿದ್ದೀನಿ, ಆಯಿತಾ. ಪ್ರಾಕ್ಟೀಸ್ ಕ್ವಶನ್ ಅಂತ ಒಂದು 20ರಿಂದ 25 ಲೆಕ್ಕ ಮಾಡಿಸಿದ್ದೀನಿ. ಅದಾದಮೇಲೆ ಓಲ್ಡ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ಚಾಪ್ಟರ್ ವೈಸು ಓಲ್ಡ್ ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಿ, ಆಯಿತಾ. 20 ಚಾಪ್ಟರ್ ಮುಗಿದಾದ್ಮೇಲೆ 50 ಮಾಡೆಲ್ ಪೇಪರ್ ಮಾಡಿಸಿದ್ದೀನಿ. 50 ಮಾಡೆಲ್ ಪೇಪರು ಅಂದರೆ, ಆಯಿತಾ, 50 ಮಾಡೆಲ್ ಪೇಪರ್ ಅಂದರೆ ಇಲ್ಲಿದೆ ನೋಡಿ. 50 ಮಾಡೆಲ್ ಪೇಪರ್ ಏನಾದ್ರು ಮಕ್ಕಳೇನಾದ್ರು ಪ್ರಾಕ್ಟೀಸ್ ಮಾಡಿದ್ರೆ, ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ರಿವಿಷನ್ ಮಾಡಿದ್ರೆ
ನವೋದಯನೂ ಪಾಸ್ ಆಗ್ಬೋದು, ಸೈನಿಕ್ ಸ್ಕೂಲು ಪಾಸ್ ಆಗ್ಬೋದು, ಮತ್ತು 5ನೇ ಕ್ಲಾಸ್ ಓದ್ತಾ ಇರೋ ಮಗು 7ನೇ ಕ್ಲಾಸ್ ಮಕ್ಕಳಿಗೆ ಹೋಗಿ ಪಾಠ ಮಾಡೋದು. ಆ ಲೆವೆಲ್ಗೆ ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗ್ತಾರೆ. ಆಯಿತಾ? ಈಗ ಅವ್ರದ್ದೇ ಒಪಿನಿಯನ್ ಕೇಳೋಣ ಬನ್ನಿ. ಸರ್ ನೋಡಿ, ಇಲ್ಲಿ ಯಾವ ರೀತಿ ರೆಸಿಡೆನ್ಷಿಯಲ್ ಕೋಚಿಂಗ್ ರನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಇವ್ರನ್ನೇ ನೇರವಾಗಿ ಕೇಳ್ತೀನಿ, ಅವ್ರು ಆನ್ಸರ್ ಮಾಡ್ತಾರೆ. ನೋಡಿ, ನಾನು ಆಲ್ರೆಡಿ ಹೇಳಿದ್ನಲ್ಲ, ನಾನೇ ಟೀಚರು, ಇವರೇ ಪ್ರತೀಕ್ಷಿತ ಅಲ್ಲ, ಅಪೇಕ್ಷಿತ ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟು, ಇವರೇ ವಾರ್ಡನ್ ಅಂದರೆ ಇವ್ರ ತಂದೆ. ಆಯಿತಾ? ಇವ್ರ ತಂದೆ ಇವರೇ ಗೈಡ್ ಮಾಡ್ತಾ ಇರೋದು. ಅಂದರೆ ಎಲ್ಲ ಲ್ಯಾಪ್ಟಾಪ್ ಎಲ್ಲ ಆನ್ ಮಾಡಿಕೊಡೋದು, ಇಂಟರ್ನೆಟ್ ಎಲ್ಲ ಕನೆಕ್ಷನ್ ಕೊಟ್ಟು ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿ ಇವರು ಆನ್ ಮಾಡಿಕೊಡ್ತಾರೆ. ನಾನು ಆನ್ಲೈನ್ ಪಾಠ ಮಾಡ್ತಾನೆ, ಈ ಮಗು ಈ ಬುಕ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಯಿತಾ? ನೋಡೋಣ, ವಾರ್ಡನ್ ಅಂತ ಹೇಳಿದ್ನಲ್ಲ, ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಅಂದರೆ ಹೇಳಿದ್ನಲ್ಲ, ರೆಸಿಡೆನ್ಷಿಯಲ್ ಕೋಚಿಂಗ್ ಹಾಕಿದ್ರೆ ಎಲ್ಲೋ ಒಂದು 300-400 ಕಿಲೋಮೀಟರ್ ದೂರ ಹಾಕಬೇಕು. ಆಯಿತಾ? ಅಲ್ಲಿ ಈ ಮಗು ಹುಣಸೂರು, ಇಲ್ಲಿನ ಊಟದ ವ್ಯವಸ್ಥೆ ಬೇರೆ ಥರ ಇರುತ್ತೆ. ಊಟದ ವ್ಯವಸ್ಥೆ ಈವನ್ ಮಂಡ್ಯಕ್ಕೆ ಬಂದರೂ ಗೊತ್ತಿಲ್ಲ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು. ಈ 4 ವರ್ಷ, ಅರೌಂಡ್ 10 ವರ್ಷ ಅನಿಸುತ್ತೆ, 4ನೇ ಕ್ಲಾಸ್ ಓದ್ತಾ ಇದ್ದಾರೆ, ಸುಮಾರು 10 ವರ್ಷ ಆಗಿರುತ್ತೆ. ಈ ಮಗು ಅಲ್ಲಿ ಹೋಗಿ ಪೇರೆಂಟ್ ಬಿಟ್ಟು ಹೋಗಿದೆ ಅಂದರೆ ಅದೊಂಥರ ಫ್ಯಾಮಿಲಿ ಅಟ್ಯಾಚ್ಮೆಂಟು. ಅರ್ಧಕ್ಕರ್ಧ ಮಕ್ಕಳು ಡಿಪ್ರೆಷನ್ ಅಲ್ಲೇ ಹೊರಟೋಗ್ತಾರೆ. ಎಲ್ಲ ಮನೆ ಹೋಮ್ ಫೀಲಿಂಗ್ ಎಲ್ಲ ಬಂದು ಅರ್ಧಕ್ಕರ್ಧ ಮಕ್ಕಳು ಅಲ್ಲೇ ಮನ್ಸು ಇದಾಗೋಗುತ್ತೆ. ಆಯಿತಾ? ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಆದರೆ ಇದು ನೋಡಿ, ಆನ್ಲೈನ್ ಕೋಚಿಂಗ್ ಯಾವ ರೀತಿ ಫೆಸಿಲಿಟಿ ಇದೆ. ಅವ್ರದ್ದೇ ಮನೆ, ಅವ್ರ ತಂದೆನೇ ವಾರ್ಡನ್ನು. ಆಯಿತಾ? ನಾನೇ ಟೀಚರು. ಆಯಿತಾ? ಅವ್ರ ತಾಯಿನೇ ಅಡುಗೆ ಹಾಕೋದು ಅವ್ರಿಗೆ. ಸೊ ಕಂಪ್ಲೇಂಟ್ ಇಲ್ಲ, ಯಾವುದೂ ಕಂಪ್ಲೇಂಟ್ ಇಲ್ಲ. ಆಯಿತಾ? ಬೇಕು ಅಂದರೆ 1 ಅವರ್ ಪಾಠ ಕೇಳ್ತಾರೆ, 1 ಅವರ್ 1 ರೌಂಡ್ ಸುತ್ಕೊಂಡು ಬರ್ತಾರೆ. ಆಯಿತಾ? ಊರೆಲ್ಲ 1 ರೌಂಡ್ ಸುತ್ಕೊಂಡು ಬರ್ಬೋದು. ಈ ರೀತಿ ಫೆಸಿಲಿಟಿ ಇದೆ. ಈಗ ಕೇಳೋಣ, ಸರ್ ಯಾವ ರೀತಿ ರನ್ ಮಾಡ್ತಾ ಇದ್ದೀರಾ ನೀವು? ಏನಕ್ಕೆ ಇದು ತಗೊಂಡು ಇಲ್ಲಿ ಅಕ್ಕಪಕ್ಕ ಯಾವ್ದು ಕೋಚಿಂಗ್ ಸೆಂಟರ್ ಇಲ್ವಾ? ಕೋಚಿಂಗ್ ಕ್ಲಾಸ್ ದೂರ ಇದೆ ಸರ್. ಇಲ್ಲಿಂದ 15 ಕಿಲೋಮೀಟರ್ ದೂರ ಆಗುತ್ತೆ. 15 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿಂದ 15 ಕಿಲೋಮೀಟರ್ ದೂರ ಆಗಬೇಕು ಅಂದ್ರೆ ಇಲ್ಲಿಂದ ನಾವು ಒಂದ್ ಸ್ವಲ್ಪ ಬಸ್ ರೂಟ್ ಹೋಗ್ಬೇಕು ಅಂದ್ರೆ ಒಂದು 3 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಇಂದ ಒಂದು 2 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ಅಂದ್ರೆ ಒಂದು 10-20 ಸಾವಿರ ರೂಪಾಯಿ ಕೇಳ್ತಾರೆ ಅಲ್ಲಿ. ಆದ್ರೆ ಹೋಗೋ ಟೈಮ್ ಇಲ್ಲ, ಬೆಳಿಗ್ಗೆ 6 ಗಂಟೆಗೆ ಬನ್ನಿ ಅಂತಾರೆ. 6 ಗಂಟೆಗೆ ಇಲ್ಲಿಂದ ಮಗು ಚಳಿಲಿ ಹೋಗ್ಬೇಕು. ಅಕಸ್ಮಾತ್ ಇಲ್ಲಿಂದ ಹೋಗಕ್ಕಾಗಲ್ಲ, ನಮ್ಗೆ ಕೆಲಸದ ಟೈಮು, ನಮ್ಗೆ ವ್ಯವಸಾಯದಲ್ಲಿ ಕೆಲಸದ ಟೈಮ್ ಹೋಗಕ್ಕಾಗಲ್ಲ. ಹಂಗಾಗಿ ನಾವು ಇವ್ರ ಹತ್ರ ಮಂಡ್ಯ ಸರ್, ಸಂತೋಷ್ ಸರ್ ಅಂದ್ಬಿಟ್ಟು ಅವ್ರ ಹತ್ರ ಒಂದು ವಿಡಿಯೋ ನೋಡಿದೆ, ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಬಿಟ್ಟು ಕೇಳಿದೆ, ಸರ್ ಹಿಂಗೆ ನಿಮ್ಮ ಹತ್ರ ರೆಸಿಡೆನ್ಸಿ ಸ್ಕೂಲ್ ಇದೆಯಾ, ಅಲ್ಲಿ ತಂದು ನಿಮ್ಮ ಹುಡುಗಿ ಹಾಕ್ತೀನಿ, ನಮ್ಮ ಹುಡುಗಿ ಹಾಕ್ಬೇಕು ಹೇಗೆ ಅಂತ. ಸರ್ ರೆಸಿಡೆನ್ಸಿ ಏನು ಬೇಡಿ, ನಾನು ಫ್ರೀಯಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಕ್ಲೀನಾಗೆ PDF ನೋಟ್ಸ್ ಕಳಿಸಿದ್ದೀನಿ. PDF ನಿಮ್ಮ ಯೂಟ್ಯೂಬಿಗೆ ಕಳಿಸ್ಕೊಡ್ತೀನಿ ವಾಟ್ಸಪ್ಗೆ, ಅಲ್ಲಿ ತಗೊಂಡು ಜೆರಾಕ್ಸ್ ಮಾಡಿಸಿ ಕಂಪ್ಲೀಟಾಗಿ ಏನು ತೊಂದರೆ ಅಂದರು. ಬೇರೆ ಏನು ರೆಸಿಡೆನ್ಸಿ ಸ್ಕೂಲ್ ಮಾಡ್ತಾರೋ ಅದನ್ನೇ ಇವರು ಯೂಟ್ಯೂಬ್లో ಫ್ರೀಯಾಗಿ ಅಪ್ಲೋಡ್ ಮಾಡಿದ್ದಾರೆ. ಪ್ರತಿ ಬಡ ಮಕ್ಕಳಿಗೆ ಆಗ್ಬೋದು, ಗ್ರಾಮೀಣ ಮಕ್ಕಳಿಗೆ ಆಗ್ಬೋದು, ನಗರ ಮಕ್ಕಳಿಗೆ ಯಾರಿಗೆ ಆಗ್ಬೋದು, ಎಲ್ಲರೂ ನೋಡ್ಬೋದು. ಈ ಥರ ಲ್ಯಾಪ್ಟಾಪ್ ಮುಖಾಂತರನೋ ಇಲ್ಲ ಫೋನ್ ಮುಖಾಂತರನೋ ನೋಡಿದ್ರೆ ಸಾಕು. ಅವರೆಲ್ಲ ಏನು ಹೆಚ್ಚು ಕಡಿಮೆ ಅಂದರೆ ಒಂದು ಕ್ಲಾಸ್ಗೆ ಹೋದ್ರೆ ಅಲ್ಲಿಗೆ ನಾನು ಸ್ವಲ್ಪ ದಿವಸ ಕಳಿಸಿದ್ದೀನಿ. ಕ್ಲಾಸ್ಗೆ ಹೋದರೆ ಕ್ಲಾಸ್ ಮಕ್ಕಳು 7 ಗಂಟೆ ಬರೋಕೆ ಹೇಳ್ತಾರೆ. 7 ಗಂಟೆಗೆ ಬಂದರೆ ಅವ್ರು ಮಾಸ್ಟೇ ಬಂದಿರಕ್ಕಲ್ಲ, ಅಲ್ಲಿಗೆ ಮಾಸ್ಟೇ ಬಂದಿರೋ ಸ್ಕೂಲಿಗೆ ಬಂದಿರಕ್ಕಲ್ಲ. ಅವ್ರು ಬಂದು 1/4 ಗಂಟೆ ಆಗುತ್ತೆ. ಅವ್ರು 1 ಅವರ್ ಮಾಡ್ತಾರೆ ಅಷ್ಟೇ, ಒಂದೇ ಓವರ್. 1 ಅವರ್ ಅಂತಂದರೆ 7 ಗಂಟೆಯಿಂದ 8 ಗಂಟೆಗೆ ಮಾಡ್ತಾರೆ. 8 ಗಂಟೆಗೆ ಮಾಡಿದ್ರೆ ಒಂದು ಸ್ವಲ್ಪ ಲೇಟ್ ಆಯ್ತದೆ. ಅಕಸ್ಮಾತ್ ಒಂದೊಂದು ಮಕ್ಕಳು ಬಂದೇ ಇರಲ್ಲ, ಒಂದು ಮಕ್ಳು ಅರ್ಥನೇ ಆಗಲ್ಲ. ಇದಾಗಲ್ಲ. ನಾವು ಯಾವ ಟೈಮಲ್ಲಿ ಬರ್ತೀವಿ ಆ ಟೈಮಲ್ಲಿ ಹಾಕ್ಕೊಂಡು ನೋಡಿದಾಗ 6:30 ಬತ್ತಾ ಮಗಳು, 6:30. ನಮ್ಮ ಹತ್ರ ಫೋನ್ ಇಲ್ಲ, ನಾವು ಹೊರಗಡೆ ತಗೊಂಡೋಗಿರ್ತೀವಿ. ಅಲ್ಲಿಂದ ಬಂದು ಮಗು ಕೊಟ್ಟರೆ 1 ಗಂಟೆ 1 ಅವರ್, ಬೆಳಿಗ್ಗೆ 1 ಅವರ್, ಸಂಜೆ ಅವರು ನೋಡಿದ್ರೆ ಸಾಕು. ಸಾಯಂಕಾಲ ಒಂದು 25 ಮಾಡಲ್ ಪೇಪರ್ ಮಾಡ್ತದೆ, ಬೆಳಿಗ್ಗೆ 1 ಮಾಡಲ್ ಪೇಪರ್ ಸಾಕು. ಫ್ರೀಯಾಗಿ ಯಾರು ಮಾಡಲ್ಲ, ಈ ಥರ ಫ್ರೀಯಾಗಿ ಅಪ್ಲೋಡ್ ಮಾಡಿದ್ದಾರೆ. ಎಲ್ಲರಿಗೂ ಅನುಕೂಲ ಆಗುತ್ತೆ ನೋಡಿ. ಅನಂತರ ಇಲ್ಲಿ ಕಂಪ್ಲಾಪುರಕ್ಕೆ ಹೋಗ್ಬೇಕು ಅಂದರೆ ಒಂದು 5 ಕಿಲೋಮೀಟರ್, ಅಲ್ಲಿ ಪ್ರಿಯಾಪಟ್ಟಣ, ಅಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ. ಈ ಕಡೆ ಹೋದ್ರು ಅಷ್ಟೇ, ಈ ಕಡೆ ಹೋದ್ರು ಅಷ್ಟೇ. ಆಗ ಅಂದ್ಬಿಟ್ಟು ಇನ್ನೊಂದ್ಸಲಿ ಯಾರಿಗೋ ಒಬ್ರು ಕೆಲವು ಕಡೆ ಆನ್ಲೈನ್ ಕ್ಲಾಸ್ ಕೇಳೋಣ ಅಂತ ಕೇಳಿದೆ. ಅವರು ಹೇಳಿದ್ರು ಆನ್ಲೈನ್ ಕ್ಲಾಸು ಅಂತ ಅಂದರೆ ಕಡಿಮೆ ಅಂದರೆ ಒಂದು 15,000 ಆಗುತ್ತೆ, 20,000 ಆಗುತ್ತೆ. ಅವ್ರು ಯಾವ ಥರ ಮಾಡ್ತಾರೆ, ರೆಕಾರ್ಡೆಡ್ ಕ್ಲಾಸಸ್ಸು ಸ್ಕೂಲಲ್ಲಿ ಮಾಡಿರೋದನ್ನ ರೆಕಾರ್ಡೆಡ್ ಮಾಡಿರ್ತಾರೆ, ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾರೆ ನಮಗೆ. ಆ ರೆಕಾರ್ಡನ್ನ ನಾವು ನೋಡಬೇಕು. ಆ ಥರ ಇವ್ರು ಆ ಥರ ಅಲ್ಲ, ಫ್ರೀಯಾಗೆ ಏನೂ ತೊಂದರೆ ಇಲ್ದಂಗೆ ಫ್ರೀಯಾಗಿ ಮಾಡಿ ಹಾಕಿರೋವಂಥದ್ದು. ಯಾರೂ ಈ ಥರ ಕೆಲಸ ಮಾಡಲ್ಲ. ಆದರೆ ಇವರು ಫ್ರೀಯಾಗಿ ಬಡ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ನಾನು ರೆಸಿಡೆನ್ಸಿ ಸ್ಕೂಲ್ನೂ ಕೇಳಿದೆ, ಅಲ್ಲಿ 60-70 ಸಾವಿರ ಅಂತ ಹೇಳಿದ್ರು ಅಲ್ಲೇ ಇರೋದಕ್ಕೆ. ಆಮೇಲೆ ಆನ್ಲೈನ್ ಕ್ಲಾಸ್ನೂ ಕೇಳಿದೆ, ಆನ್ಲೈನ್ ಕ್ಲಾಸ್ ತಗೊಂಡು ಹಂಗೂ ಸುಧಾ ಒಂದು ಹೊಸ ದಿನ ಇವ್ರನ್ನು ಕಾಂಟ್ಯಾಕ್ಟ್ ಮಾಡೋದು ಮುಂಚೆ ಆನ್ಲೈನ್ ಕ್ಲಾಸ್ ತಗೊಂಡ್ರೆ ಏನು ಅಂತಂದರೆ ಅವ್ರಿಗೆ ನಮ್ಮ ಮಳೆ ಬರ್ತಾ ಇದೆ, ಇವತ್ತು ಕ್ಲಾಸ್ ಇಲ್ಲ ಅಂತ ಹೇಳ್ತಾರೆ. ಭಾನುವಾರ ಕ್ಲಾಸ್ ಇರಲ್ಲ 1 ಗಂಟೆ. ಆಮೇಲೆ ನಮ್ಮಲ್ಲೇ ಕರೆಂಟ್ ಇರಲ್ಲ, ಮಗು ನೋಡೋದಕ್ಕೆ ಎಲ್ಲ ತೊಂದರೆ ಇದೆ. ಇದು ಹಂಗಲ್ಲ. ಈಗ ಅವ್ರು ಆನ್ಲೈನ್ ಕ್ಲಾಸ್ 7ರಿಂದ 8 ಗಂಟೆಗೆ ತಗೊಂಡಿರ್ತಾರೆ. 7ರಿಂದ 7 ಗಂಟೆ ಕರೆಂಟ್ ಹೋಗ್ಬಿಡ್ತದೆ, 8 ಗಂಟೆಗೆ ಇರಲ್ಲೇ ಇಲ್ಲ. ಆಗ ನಾವು ಪಾಠ ನೋಡೋದು ಯಾವಾಗ ಇಲ್ಲ, ನಮ್ಮ ಕರೆಂಟ್ ಇದ್ದಾಗ ಅವ್ರದ್ದು ಏನೋ ಪ್ರಾಬ್ಲಮ್ ಇರ್ತದೆ. ಅವ್ರ ಮಾಸ್ಟರ್ಗಳಲ್ಲಿ ಲ್ಯಾಪ್ಟಾಪ್ ಚಾರ್ಜ್ ಇಲ್ಲ ಅಂತ ಹೇಳಿರ್ತಾರೆ ಒಂದ್ಸಲಿ. ಇವರು ಲೈವ್ ಸೆಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಲೈವ್ ಸೆಷನ್ ಅಂದ್ರೆ ಕರೆಕ್ಟ್ 6 ಗಂಟೆಯಿಂದ 6 ಗಂಟೆಗೆ ಈಗ ಪಾಠ ಮಾಡೋ ಟೀಚರು
ಕಂಪ್ಯೂಟರ್ ಮುಂದೆ ಇರಬೇಕು, ಮಗುನು ಮುಂದೆ ಕೂತಿರ್ಬೇಕು. ಅಕಸ್ಮಾತ್ ಇದೆಲ್ಲ ಹಳ್ಳಿ ರೂರಲ್ ಏರಿಯಾ ಆಯ್ತಾ, ಸಿಟಿಯಿಂದ 15 ಕಿಲೋಮೀಟರ್ ದೂರ ಇದೆ. ಇಲ್ಲೇನಾರ 6 ಗಂಟೆ ಕರೆಂಟ್ ಹೋಯ್ತು ಅಂದ್ರೆ ಅವತ್ತು ಲೈವ್ ಸೆಷನ್ ಹೊರಟೋಯ್ತು. ಕರೆಂಟ್ ಹೋದ್ರೆ ಬರಲೇ ಇಲ್ಲ, ಸಾಯಂಕಾಲ ಬೆಳಗಾನ ಬರೋದಿಲ್ಲ, ಅವತ್ತಿನ ಲೈವ್ ಸೆಷನ್ ಹೊರಟೋಯ್ತು. ಅದನ್ನೇ ಹೇಳ್ತಾ ಇದಾರೆ. ಅದೇ ಹಂಗ ಅನ್ಕೊಂಡು ಆ ತರ ಎಲ್ಲ ನೋಡಿ ಸಾಕಾಗಿ ಕೆಲವು ದಿನ ತಕೊಂಡು ಸಾಕಾಗಲ್ಲ ಅವ್ರಿಗೆ. ಸರ್ ಒಂದ್ ಸ್ವಲ್ಪ ಹೊತ್ನತ್ತೆ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿ, ಸ್ಕೂಲಿನ ಮಕ್ಳು ಬರ್ತಾವೆ ಅವಾಗ್ಲೇ ಕರೆಂಟ್ ಇದ್ದಾಗಲೇ ಅಂದ್ರೆ ಅವರು ರೆಸಿಡೆನ್ಸಿ ಸ್ಕೂಲಲ್ಲಿ ಪಾಠ ಮಾಡ್ತಾ ಇರ್ತೀವಿ, ನಾವು ಬರೋದು 7:30 8 ಗಂಟೆ, ಅಲ್ಲಿ ಪಾಠ ಮಾಡ್ತೀವಿ ಅಂತ ಹೇಳ್ತಾರೆ. ಹಂಗಾಗಿ ನೋಡಿ ಸಾಕಾಗಿ ಅದ್ ಬಿಟ್ಬಿಟ್ಟು ಇವ್ರನ್ನ ಕೇಳಿದೆ ನಾನು, ಇವ್ರನ್ನ ಆನ್ಲೈನ್ ಕ್ಲಾಸ್ ಮಾಡ್ಕೊಡಿ ಏನ್ಬಿಟ್ಲೆ ಕೇಳಿದ್ ನಾನು, ಎಷ್ಟಾಗುತ್ತೆ ಚಾರ್ಜಸ್ ಏನಂತ. ಏನು ₹1 ಚಾರ್ಜಸ್ ಇಲ್ಲ, ಮಾಡಿ ಅಪ್ಲೋಡ್ ಮಾಡಿದೀನಿ. ಮಕ್ಕಳಿಂದ ನೋಡಿ ಕ್ಲೀನಾಗಿ ನೋಡಿ PDF ಮುಖಾಂತರ ತಗೊಳ್ಳಿ. ಇಲ್ಲಾಂದ್ರೆ 7 ಬುಕ್ಸ್ ಇದಾವೆ ಇವ್ರ ಹತ್ರ, 7 ಬುಕ್ಸು ಒಂದು ₹3000 ಆಗತ್ತೆ. ಅದು ತಗೊಂಡ್ರೆ ಸಾಕು. ಮೆಂಟಲಿಬಿಟಿ ಆಗ್ಬೋದು, ಪ್ಯಾಸೇಜ್ ಆಗ್ಬೋದು, ಇದು ಗಣಿತ ಭಾಗದಲ್ಲಿ ಎಲ್ಲ ಪ್ರತಿಯೊಂದು ಮಾಡೋರೆ. ಕೆಲವು ಜನ ಏನಿದ್ರು ಅಂತಂದ್ರೆ ಮಾಸ್ಟರ್ಗಳು ಒಂದು 25 ಮಾಡಲ್ ಪೇಪರ್ ಮಾಡ್ಬೇಕಾದ್ರೆ ಕಷ್ಟ, ಇವ್ರು 50 ಮಾಡಲ್ ಪೇಪರ್ ಮಾಡೋರೆ. ಮಾಡಲ್ ಪೇಪರ್ ಮಾಡಿ ಪ್ರತಿಯೊಂದು ಈಗ ಮೊಗ್ಗಿತ್ತವಿಂದು ಬುಕ್ಸಲ್ಲಿ ಎಲ್ಲ ಹಾಕಿ ಮೊಗ್ಗಿ ಈ ಥರ ಕಲಿಬೇಕು, ಈ ಥರ ಮಾಡಿ ಅಂತೇಳಿ ಎಲ್ಲಾನು ಕ್ಲೀನಾಗಿ ಮಾಡಿದರೆ ನಮ್ಗೇನು ತೊಂದರೆ ಇಲ್ಲ. ನಮ್ಮ ಮಗುನೇ ಸಂಜೆ ಬಂದು ನೋಡುತ್ತೆ 1 ಗಂಟೆ. ಈಗ ಶನಿವಾರ ಭಾನುವಾರ ಈಗ ಅಲ್ಲಿ ಆನ್ಲೈನ್ ಕ್ಲಾಸ್ ಆದರೆ 1 ಗಂಟೆ, ಶನಿವಾರ ಭಾನುವಾರ ಅವರು ರಜನೆ ತಗೋತಾರೆ, ಮಾಡಲ್ಲ. ಇದು ಹಂಗಲ್ಲ. ಯೂಟ್ಯೂಬ್ ಆದರೆ ಯೂಟ್ಯೂಬಲ್ಲಿ ಏನಾಯ್ತಂದ್ರೆ ಒಂದು ಮಗು ಸ್ಕೂಲಿಂದ ಬಂದು ಒಂದು ಅರ್ಧ ಗಂಟೆ ಊಟ ಗೀಟ ಮಾಡಿಕೊಡು ಸ್ಟಾರ್ಟ್ ಮಾಡಿದ್ರೆ ಒಂದು 3 ಅವರ್ ಮಾಡ್ತದೆ ಶನಿವಾರ ದಿವಸ. ಸಂಜೆ ಒಂದು ಬೆಳಿಗ್ಗೆ 6:30 7 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಒಂದು 9-10 ಗಂಟೆ ಊಟ ಮಾಡಿ ನೋಡುತ್ತೆ. ಶನಿವಾರ ಭಾನುವಾರ ರಜಾ ಇರುತ್ತೆ, ಲೈವ್ ಸೆಷನ್ ಅಂದ್ರೆ 1 ಗಂಟೆ ಪಾಠ. ಇದರ ರೆಕಾರ್ಡೆಡ್ ಆಗಿರೋದ್ರಿಂದ ಯಾವಾಗ ಬೇಕಾದ್ರೂ ನೋಡ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ನೋಡ್ಬೋದು. ಹಳ್ಳಿಲಿ ಕರೆಂಟ್ ಪ್ರಾಬ್ಲಮ್ ಎಲ್ಲ ಇರುತ್ತೆ, ಲೈವ್ ಸೆಷನ್ ಅಟೆಂಡ್ ಮಾಡಕ್ಕಾಗಲ್ಲ. ರೆಕಾರ್ಡೆಡ್ ಇದ್ರೆ ಕರೆಂಟ್ ಬಂದಾಗ ರಜಾ ಇದ್ದಾಗ ಆಗೆಲ್ಲ ಓದಿ ಇಂಪ್ರೂವ್ ಆಗ್ಬೋದು. ಮತ್ತೆ ರೆಸಿಡೆನ್ಷಿಯಲ್ ಕೋಚಿಂಗ್ ನೋಡಿ, ಏನಕ್ಕೆ ಚಿಕ್ಕ ಮಕ್ಕಳು ಹೋಗ್ಬಾರ್ದು ಅಂದ್ರೆ ಇಲ್ಲಿ ವಾತಾವರಣ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಈಗ ಮಳೆ ಬರ್ತಾ ಇದೆ ಆಯ್ತಾ, ವಾತಾವರಣ ಒಂದೇ 1 ನಿಮಿಷ ವಿಡಿಯೋ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗೈತೆ ವಾತಾವರಣ ಅಂದ್ಬಿಟ್ಟು ವಿಡಿಯೋ ತೋರಿಸ್ತೀನಿ. ಈ ವಾತಾವರಣ ಎಷ್ಟು ಸುಂದರವಾಗಿದೆ ಅಂದ್ಬಿಟ್ಟು, ಹಿಂದೆ ಮಳೆ ಬರ್ತಾ ಇದೆ, ಸುತ್ತ ತೋಟ ಇದೆ ಆಯ್ತಾ. ಆಲ್ಮೋಸ್ಟ್ ಇವರು ಹಳ್ಳಿ ಅಂದ್ರೆ ಒಂದು ರೀತಿ ತೋಟದ ಮನೆ ಇದ್ದಂಗೆ ಆಯ್ತಾ. ಇಂಥ ಬ್ಯೂಟಿಫುಲ್ ವಾತಾವರಣ ಬಿಟ್ಬಿಟ್ಟು ಮನೇಲಿ ಅಪ್ಪ ಅಮ್ಮನ್ ಬಿಟ್ಬಿಟ್ಟು ಎಲ್ಲೋ ರೆಸಿಡೆನ್ಷಿಯಲ್ ಕೋಚಿಂಗ್ ಹೋದ್ರೆ ಏನು ಇದಾಗುತ್ತೆ, ಅದೊಂಥರ ಕುರಿ ದೊಡ್ಡಿ ತರ ಇರುತ್ತೆ. 40-50 ಮಕ್ಳಿಗೆ ಒಂದೇ ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಾ ಇರ್ತಾರೆ. ಮತ್ತೆ ಹಾಸ್ಟೆಲೆಲ್ಲ ನೋಡಬೇಕು, ಒಂದ್ರ ಮೇಲೆ ಒಂದು ಕಡೆ ಬೆಡ್ ಇರುತ್ತೆ, ಊಟದ ಸಮಸ್ಯೆ ಇರುತ್ತೆ ಆಯ್ತಾ. ಊಟದ ಸಮಸ್ಯೆ ಮಕ್ಳದು ಮತ್ತೆ ಅಡ್ಜಸ್ಟ್ ಆಗೋದು ಕಷ್ಟ, ಅಲ್ಲೆಲ್ಲ ಊಟ ಗೀಟ ಎಲ್ಲ ಅಡ್ಜಸ್ಟ್ ಆಗೋದು ಕಷ್ಟ. ರೆಸಿಡೆನ್ಷಿಯಲ್ ಕೋಚಿಂಗ್ ಅಂದರೆ ಆನ್ಲೈನ್ ರೆಕಾರ್ಡೆಡ್ ವಿಡಿಯೋ ನೋಡಿದ್ರೆ ಎಲ್ಲ ಬೇಕಾದ್ರೂ ನೋಡಿ, ಮನೆ ಒಳಗಡೆ ಏನಾದ್ರು ಕೂತ್ಕೊಂಡು ನೋಡ್ಬೋದು, ಮನೆ ಹೊರಗಡೆ ಮಗು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಒಳಗಡೆ ಓದಿ ಬೇಜಾರಾಗಿದೆ, ಈಗ ಬಂದು ಶನಿವಾರ ಎಲ್ಲ ರಜೆ ಇರೋದ್ರಿಂದ ಈಗ ಹೊರಗಡೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ದಿನದ 24 ಗಂಟೆ ಮಗುಗೆ ಯಾವಾಗ ಮೂಡ್ ಬರುತ್ತೆ ಹಾಗೆಲ್ಲ ಓದಬೇಕು ಅಂತ ಅನಿಸುತ್ತೆ, ಮನಸ್ಸಾಗುತ್ತೆ, ಹಾಗೆಲ್ಲ ಬಂದು ಪ್ರಾಕ್ಟೀಸ್ ಮಾಡ್ಬೋದು. ಇದು ರೆಸಿಡೆನ್ಷಿಯಲ್ ಕೋಚಿಂಗ್ದು ಅಡ್ವಾಂಟೇಜು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವ್ದಾರ ಕೋಚಿಂಗ್ ಸೆಂಟ್ರಿಗೆ ಹೋದ ಈ ರೀತಿ ಫೆಸಿಲಿಟಿ ಸಿಗುತ್ತಾ? ಒಂದು ರೀತಿ ರೆಸಾರ್ಟಲ್ಲಿ ಕೂತ್ಕೊಂಡು ಪಾಠ ಕೇಳ್ದಂಗೆ ಅನಿಸ್ತಾ ಇದೆ ಮಗು ಅಥವಾ ಅಪ್ಪ ಅಮ್ಮನ ಜೊತೆಲಿ. ಒಂದು ರೀತಿ ರೆಸಾರ್ಟಲ್ಲಿ ಕೂತ್ಕೊಂಡು ಪಾಠ ಕೇಳೋ ಫೀಲಿಂಗ್ ಬರ್ತದೆ. ನನಗೆ ಅನಿಸುತ್ತೆ ಇಲ್ಲೇ ಶುರು ಮಾಡೋಣ ರೆಸಿಡೆನ್ಷಿಯಲ್ ಕೋಚಿಂಗ್ ಅಂತ. ಆದರೆ ಮಾಡೋಕ್ಕೋಗಲ್ಲ, ಪ್ರತಿಯೊಂದು ಜಿಲ್ಲೆಲೂ ಪ್ರತಿಯೊಂದು ಊರಲ್ಲೂ ಒಳ್ಳೊಳ್ಳೆ ವಾತಾವರಣ ಇರುತ್ತೆ. ಮಕ್ಕಳು ಅಲ್ಲೇ ಕೂತ್ಕೊಂಡು ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಓದಬೇಕು. ಮೇಯ್ನ್ ನನ್ನ ಇಂಟೆನ್ಷನ್ ಇರೋದನ್ನು ಮಕ್ಕಳು ಟ್ರಾವೆಲ್ ಮಾಡಬಾರ್ದು ಆಯಿತಾ. ಎಜುಕೇಷನ್ಗೋಸ್ಕರ ಗ್ರಾಮ ಬಿಟ್ಟು ಸಿಟಿಗೆ ಹೋಗಬಾರ್ದು, ಮೇಯ್ನ್ ಅದೊಂದೇ ಇಂಟೆನ್ಷನ್ನು. ಅದಕ್ಕೋಸ್ಕರ ನಾನು ಆನ್ಲೈನ್ ಪಾಠ ಮಾಡಿರೋದು. ನೋಡಿ ನಮ್ಮ ಜೊತೆಲಿ ಇದ್ದಾರೆ ಅಪೇಕ್ಷಿತ ಅಂದ್ಬಿಟ್ಟು 4th ಸ್ಟ್ಯಾಂಡರ್ಡು 4ನೇ ಕ್ಲಾಸ್ ಓದ್ತಾ ಇದ್ದಾರೆ. 4ನೇ ಕ್ಲಾಸ್ ಓದ್ತಾ ಇದ್ದಾರೆ ಅಂದರೆ ಇನ್ನೂ 1.5 ವರ್ಷ ಟೈಮ್ ಇದೆ. 1.5 ವರ್ಷ ಟೈಮ್ ಇದೆ. ಮತ್ತೆ ವಿಡಿಯೋ ರೆಕಾರ್ಡೆಡ್ ವಿಡಿಯೋ ಎಲ್ಲ ಯಾವಾಗ ಬೇಕಾದ್ರೂ ನೋಡ್ಬೋದು ಮಗು ಆಯ್ತಾ. ಫ್ರೀ ಇದ್ದಾಗೆಲ್ಲ ನೋಡ್ಬೋದು, ರಜೆ ಇದ್ದಾಗೆಲ್ಲ ನೋಡ್ಬೋದು, ಬೆಳಿಗ್ಗೆ ಸಾಯಂಕಾಲ ಯಾವಾಗ ಬೇಕಾದ್ರೂ ಪ್ರಾಕ್ಟೀಸ್ ಮಾಡೋದು. ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನವೋದಯ ನಾನು ಏನು ಸಿಲೆಬಸ್ ಮಾಡಿದ್ದೀನಿ ಅಷ್ಟನ್ನ 3 ಸಲ ರಿವಿಷನ್ ಮಾಡ್ಬೋದು ಆಯ್ತಾ. 3 ಸಲ ಪ್ರಾಕ್ಟೀಸ್ ಮಾಡಿ 3 ಸಲ ರಿವಿಷನ್ ಮಾಡ್ಬೋದು, ಅಷ್ಟು ಟೈಮ್ ಸಿಗುತ್ತೆ ಮಕ್ಕಳಿಗೆ ಆಯ್ತಾ. ನೋಡೋಣ ಇವ್ರ ಒಪಿನಿಯನ್ ಹೆಂಗಿದೆ ಅಂದ್ಬಿಟ್ಟು ಕೇಳೋಣ ಆಯ್ತಾ. ಅಪೇಕ್ಷಿತ ಎಷ್ಟು ದಿನದಿಂದ ಶುರು ಮಾಡಿದ್ದೀರಾ ಆನ್ಲೈನ್ ಕೋಚಿಂಗು? ಎಷ್ಟು ತಿಂಗಳಿಂದ ನೋಡ್ತಾ ಇದ್ದೀರಾ? 1 ವರ್ಷ. ಆಲ್ಮೋಸ್ಟ್ 1 ವರ್ಷನಾ? ಆಲ್ಮೋಸ್ಟ್ 1 ವರ್ಷದಿಂದ ನೋಡ್ತಾ ಇದ್ದಾರಂತೆ. ಎಷ್ಟನೇ ಚಾಪ್ಟರ್ ಮಾಡ್ತಾ ಇದ್ದೀರಾ ಈಗ? 14ನೇ ಚಾಪ್ಟರ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜೋರಾಗಿ ಹೇಳ್ಬೇಕು. 14ನೇ ಚಾಪ್ಟರ್ ಆಲ್ರೆಡಿ ವಿಡಿಯೋ ತೋರಿಸಿದ್ನಲ್ಲ, 14ನೇ ಚಾಪ್ಟ್ರಲ್ಲಿ ಪ್ರಾಕ್ಟೀಸ್ ಕ್ವಶನ್ ಕಂಪ್ಲೀಟ್ ಮಾಡಿಬಿಟ್ಟು ಓಲ್ಡ್ ಕ್ವಶನಲ್ಲಿ ಕ್ವಶನ್ ನಂಬರ್ 5 ಏನೋ ಸಾಲ್ವ್ ಮಾಡ್ತಾ ಇದ್ದಾರೆ. ನಾನು ಬಂದಾಗ ಕ್ವಶನ್ ನಂಬರ್ 5 ಸಾಲ್ವ್ ಮಾಡ್ತಾ ಇದ್ದಾರೆ. 14 ಚಾಪ್ಟರ್ ಮುಗಿದಿದೆಯಾ? ಹೇಗೆ ಅನಿಸ್ತು? ಎಲ್ಲೂ ಡೌಟೇ ಬರ್ತಾ ಇಲ್ವಾ? ಡೌಟ್ ಇದ್ರೆ ರಿವಿಷನ್ ಮಾಡ್ತೀರಾ? 14 ಚಾಪ್ಟ್ರಲ್ಲಿ ಈಗ 14 ಚಾಪ್ಟರ್ 4ನೇ ಕ್ಲಾಸ್ ಓದ್ತಾ ಇದ್ದೀರಾ, ಎಲ್ಲ ಅರ್ಥ ಆಗ್ತಾ ಇದೆಯಾ? ಈಗ ಡೌಟ್ ಬಂದ್ರೆ ಏನ್ ಮಾಡ್ತೀರಾ?
ತಿರ್ಗಾ ರಿವಿಷನ್ ಮಾಡ್ತೀನಿ. ಅದೇ ಡೌಟ್ ಬಂದ್ರೆ ಹೇಳದ್ನಲ್ಲ 10 ಸೆಕೆಂಡ್ ಹಿಂದೆ ಹೋಗೋದು, ಪುನಃ ರಿವಿಷನ್ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಬೇಸಿಕ್ಸ್ ಎಲ್ಲ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ? ವಿಡಿಯೋ ನಂಬರ್ 1 ನೋಡ್ಕೊ ಬಂದ್ರಾ? ಎಸ್ ಸರ್. ಟೇಬಲ್ಸ್ ಎಲ್ಲಿ ಗಂಟೆ ಕಲ್ತಿದ್ದೀರಾ? 20. ಟೇಬಲ್ 20 ವರೆಗೂ ಕಲ್ತಿದ್ದಾರೆ. ಆಲ್ರೆಡಿ ಹೇಳಿದ್ನಲ್ಲ, ನವೋದಯ ಕೋಚಿಂಗ್ ಅಟೆಂಡ್ ಮಾಡಬೇಕು ಅಂದ್ರೆ ಫಸ್ಟ್ ಕಂಡೀಷನ್ನು ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇರಬೇಕು. ಯಾವುದೇ ಭಾಷೆನ ಓದಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಅದಾದಮೇಲೆ ಟೇಬಲ್ಸ್ 20 ವರೆಗೂ ಬರಬೇಕು. ಟೇಬಲ್ 20 ವರೆಗೂ ಬರಬೇಕು. ಅದಾದಮೇಲೆ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಕಲ್ತಿದ್ರೆ ಯಾವ ಮಕ್ಕಳು 3ನೇ ಕ್ಲಾಸರ್ ಮಕ್ಕಳಾರು ಆಗಿರ್ಬೋದು, 4ನೇ ಕ್ಲಾಸ್ ಮಕ್ಕಳಾರು ಆಗಿರ್ಬೋದು, ಯಾರು ಬೇಕಾದ್ರೂ ನವೋದಯ ಕೋಚಿಂಗ್ ತೊಗೋಬೋದು. ಮತ್ತೆ ಏನು ಅನ್ಸುತ್ತೆ? ಟೈಮ್ ಸೇವ್ ಆಗ್ತಾ ಇದೆಯಾ? ಹಾಂ, ಟೈಮ್ ಉಳಿತಾ ಇದೆಯಾ? ಕೋಚಿಂಗ್ ಸೆಂಟ್ರಿಗೆ ಹೋದರೆ ಹೋಗೋಕ್ಕೆ ಒಂದು 40 ನಿಮಿಷ ಬೇಕು, ಇಲ್ಲಿಂದ 15 ಕಿಲೋಮೀಟ್ರು. ಅದು ಬೆಸ್ಟಾ ಇದು ಬೆಸ್ಟಾ? ಮನೇಲಿ ಕೂತ್ಕೊಂಡು ಓದೋದು? ಮನೇಲಿ ಕುತ್ಕೊಳ್ಳೋದು ಬೆಸ್ಟ್. ಮನೇಲೇ ಕೂತ್ಕೊಂಡು ಓದೋದು ಬೆಸ್ಟು. ಅಂದರೆ ಮಗು ಒಂದು ಸ್ವಲ್ಪ ಸಂಕೋಚ ಪಟ್ಕೊಳ್ತಾ ಇದೆ, ಮತ್ತು ಒಂದು ಸ್ವಲ್ಪ ಭಯ ಪಟ್ಕೊಳ್ತಾ ಇದೆ ಹೇಳೋಕ್ಕೆ. ಏನಾದ್ರು ಡೌಟ್ ಬಂದರೆ ಏನು ಮಾಡ್ತಾರೆ ಗೊತ್ತಾ? ವಾಟ್ಸಪ್ಪಲ್ಲಿ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಇದು ಮಾಡ್ತಾರೆ, ಆಯಿತಾ? ಆ್ಯಕ್ಚುಲಿ ಮಾಡೆಲ್ ಕ್ವಶನ್ ಪೇಪರ್ ಆ ರೀತಿ ಯಾವುದೋ ಒಂದು ಕ್ವಶನ್ ಕಳಿಸಿದ್ರು, ಫೋಟೋ ತೆಗೆದ್ಬಿಟ್ಟು ವಾಟ್ಸಪ್ಪಲ್ಲಿ ಕಳಿಸಿದ್ರು. ಅದಕ್ಕೆ ವೀಡಿಯೋ ಸೊಲ್ಯೂಷನ್ ಕೊಟ್ಟಿದೆ, ಆಯಿತಾ? ಅದೊಂದೇ ಯಾವುದೋ ಒಂದೇ ಒಂದು ಕ್ವಶನ್ ಅವ್ರಿಗೆ ಡೌಟ್ ಬಂದಿದ್ದು, ಅರ್ಥ ಆಗ್ತಾಯಿಲ್ಲ ಅಂದ್ಬಿಟ್ಟು ಅದ್ರದ್ದು ಫೋಟೋ ತೆಗೆದು ಅದಕ್ಕೆ ವೀಡಿಯೋ ಸೊಲ್ಯೂಷನ್ನೇ ವೀಡಿಯೋ ಮಾಡಿ ಕಳಿಸಿದ್ದೆ. ಅವರು ನೋಡಿದ್ರು, ಇವರು ನೋಡಿದ್ರು, ಆಮೇಲೆ ಅರ್ಥ ಆಯಿತು ಅಂತ ಹೇಳಿದ್ರು. ಆ ರೀತಿ ಇದು ಮಾಡ್ಕೊಳ್ತಾ ಇದ್ದೀವಿ. ಸುಮಾರು ಒಂದು 7-8 ತಿಂಗಳಿಂದ ನಾವು ಟಚ್ಚಲ್ಲಿದ್ದೀವಿ. ಫೋನಲ್ಲಿ ಮಾತಾಡ್ತಾರೆ, ಏನಾದ್ರು ಡೌಟ್ ಇದ್ದರೆ ಕೇಳ್ತಾರೆ, ಎಲ್ಲ ಆ ರೀತಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ. ಏನಂತೀರಾ ಬೇರೆ ಸ್ಟೂಡೆಂಟ್ ಎಲ್ಲ? ಕೋಚಿಂಗ್ ಸೆಂಟ್ರಿಗೆ ಹೋಗಿ ಅಂತೀರಾ, ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀರಾ? ಮನೇಲಿ ಕುತ್ಕೊಂಡು ಪ್ರಾಕ್ಟೀಸ್. ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದಾ? ಕಂಫರ್ಟಬಲ್ ಅಂತ ಅನ್ಸುತ್ತಾ? ನಾನು ಅದ್ರಲ್ಲಿ ಪಾಠ ಮಾಡ್ತಾ ಇದ್ದೀನಿ, ಆಯಿತಾ? ಅದ್ರಲ್ಲಿ ಪಾಠ ಮಾಡ್ಬೇಕಾದ್ರೆ ಯಾವ ರೀತಿ? ಫಸ್ಟ್ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಬರ್ಕೋತೀರಾ, ಇಲ್ಲ ನೋಡ್ತಾನೆ ಬರ್ಕೊಳ್ತೀರಾ? ನೋಡ್ತಾನೆ ಬರ್ಕೊಳ್ತೀನಿ. ನೋಡ್ಕೊಂಡೇ ಪ್ರಾಕ್ಟೀಸ್ ಮಾಡ್ತೀರಾ? ಮೊದಲೇನು ಮೊಬೈಲ್ ಯೂಸ್ ಮಾಡ್ತಾ ಇದ್ರಾ, ಏನು ಯೂಸ್ ಮಾಡ್ತಾ ಇದ್ರಿ ಲ್ಯಾಪ್ಟಾಪ್ ಬರೋ ಮುಂಚೆ? ಮೊಬೈಲ್. ಮೊದಲು ಮೊಬೈಲ್ ಯೂಸ್ ಮಾಡ್ತಾ ಇದ್ರು. ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಅಂದರೆ ಮೊಬೈಲಲ್ಲಿ ಹೇಳಿದ್ನಲ್ಲ ಒಂದು ಸ್ವಲ್ಪ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ ಟಿ ವಿ ಹಾಕ್ಕೊಟ್ಬಿಡಿ, ಮಕ್ಕಳಿಗೆ ಏನು ಸ್ಟ್ರೈನ್ ಆಗಲ್ಲ. ಮತ್ತು ಹೇಳಿದ್ನಲ್ಲ ಬ್ರೈಟ್ನೆಸ್ ಕಡಿಮೆ ಮಾಡ್ಕೋಬೇಕು, ಆಯಿತಾ? ಲ್ಯಾಪ್ಟಾಪ್ ಅಥವಾ ಟಿ ವಿ ಏನೇ ಇರ್ಬೋದು, ಅಥವಾ ಡಿಜಿಟಲ್ ಮೀಡಿಯಮ್ ಯೂಸ್ ಮಾಡ್ಬೇಕಾದ್ರೆ ಬ್ರೈಟ್ನೆಸ್ ಕಡಿಮೆ ಮಾಡಿಕೊಂಡು, ಈಗ ನೋಡಿದ್ರಲ್ಲ ಆ ರೀತಿ ಬ್ರೈಟ್ನೆಸ್ ಕಡಿಮೆ ಮಾಡಿಕೊಂಡು, ವಾತಾವರಣದಲ್ಲಿ ಏನಿದೆ ಬ್ರೈಟ್ನೆಸ್ಸು ಆ ಬ್ರೈಟ್ನೆಸ್ಗೆ ಮ್ಯಾಚ್ ಮಾಡಿಕೊಂಡು ವೀಡಿಯೋ ನೋಡೋದ್ರಿಂದ ಕಣ್ಣಿನ ಸಮಸ್ಯೆ ಬರಲ್ಲ, ಕಣ್ಣು ಸ್ಟ್ರೈನ್ ಆಗಲ್ಲ. ಆದಷ್ಟು ಮೊಬೈಲ್ ಅವಾಯ್ಡ್ ಮಾಡಿ, ಲ್ಯಾಪ್ಟಾಪ್ ಯೂಸ್ ಮಾಡಿ, ಇಲ್ಲಾಂದರೆ ಟಿ ವಿ ಯೂಸ್ ಮಾಡಿ, ಆಯಿತಾ? ಮತ್ತು ಒಂದು ಯೋಗ ಹೇಳ್ಕೊಡ್ತೀನಿ, ಆಯಿತಾ? ಮಕ್ಳಿಗೆ ಏನಾರು ಸ್ಟ್ರೈನ್ ಆದರೆ ಮೊಬೈಲ್ ಯೂಸ್ ಮಾಡಿದ್ರೆ ಮಾತ್ರ ಸ್ಟ್ರೈನ್ ಆಗೋದು, ಲ್ಯಾಪ್ಟಾಪಲ್ಲಿ ಸ್ಟ್ರೈನ್ ಆಗಲ್ಲ. ನಾನು ದಿನದ 24 ಗಂಟೆ ಅದೇ ಕೆಲಸ, ಆಯಿತಾ? ವೀಡಿಯೋ ರೆಕಾರ್ಡ್ ಮಾಡೋದು, ವೀಡಿಯೋ ನೋಡೋದು, ಎಡಿಟ್ ಮಾಡೋದು, ಆಲ್ಮೋಸ್ಟ್ ಇದಾಗುತ್ತೆ. ಅಂದರೆ ಕಣ್ಣು ಮಂಜಾಗಿ ಹೋಗುತ್ತೆ. ನನಗೆ 2013ರಲ್ಲಿ ಕನ್ನಡಕ ಕೊಟ್ಟಿದ್ದರು. 2013ರಲ್ಲಿ ಕನ್ನಡಕ ಕೊಟ್ಟಿದ್ರು. ನಾನು 2025 ಕನ್ನಡಕ ಯೂಸ್ ಮಾಡ್ತಾಯಿಲ್ಲ. ಏನಕ್ಕೆ ಅಂದರೆ ಯೋಗ ಮಾಡ್ತಾಯಿದ್ವಿ, ಯೋಗ ಫಾರ್ ಐಸ್ ಅಂದ್ಬಿಟ್ಟು ನಾನು ಒಂದು ಯೋಗ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ನಾನು ಸುಮಾರು 12 ವರ್ಷ ಕನ್ನಡಕ ಕೊಟ್ಟಿರೋ ಪೋಸ್ಟ್ಪೋನ್ ಮಾಡಿದ್ದೀನಿ, ಆಯಿತಾ? ನಾನು ರೀಸೆಂಟ್ ಫೇಸ್ಬುಕ್ಕಲ್ಲಿ ಲೈವ್ ಬಂದಾಗ ನಾನು ಕನ್ನಡಕ ಹಾಕೊಂಡಿದ್ದೆ. ಏಕೆಂದರೆ ಇತ್ತೀಚೆಗೆ ವರ್ಕ್ ಜಾಸ್ತಿ ಆಗಿಬಿಟ್ಟಿದೆ. ಬೆಳಗ್ಗೆ ಒಂದು 5:30 ಸಾಯಂಕಾಲ 10:30 ಗಂಟೆ ವರ್ಕ್ ಜಾಸ್ತಿ ಆಗಿದೆ. ಲ್ಯಾಪ್ಟಾಪು ಇದು ಅಂದ್ಬಿಟ್ಟು ಯೋಗ ಬಿಟ್ಬಿಟ್ಟಿದ್ದೀನಿ. ಯೋಗ ಮಾಡ್ತಾಯಿದ್ದೆ, ಸೊ ಪೋಸ್ಟ್ ಮಾಡಿದೆ. ಇತ್ತೀಚೆಗೆ ಒಂದು 3-4 ತಿಂಗಳಿಂದ ಯೋಗ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಕನ್ನಡಕ ವಾಪಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವೇನಾದರೂ ಆ ಯೋಗ ಏನಾರು ಮಾಡಿದ್ರೆ ಕನ್ನಡಕ ಹಾಕೊಳ್ಳೋ ಪರಿಸ್ಥಿತಿ ಬರೋಲ್ಲ, ಆಯಿತಾ? ಅದು ಸಿಂಪಲಾಗಿ ಒಂದೇ ಒಂದು ಹೇಳ್ಕೊಡ್ತೀನಿ. ಈ ಥರ ಕೈ ಇಟ್ಕೊಳ್ಬೇಕಪ್ಪ, ಆಯಿತಾ? ಉಗುರನ್ನೇ ನೋಡಬೇಕು, ಕೈ ಇಟ್ಕೊಳ್ಬೇಕು. ಈ ರೀತಿ ಉಗುರನ್ನೇ ನೋಡಬೇಕು, ನಿಧಾನಕ್ಕೆ ಈ ಥರ ನೋಡಬೇಕು, ಈ ಥರ ಉಗುರನ್ನೇ ನೋಡಬೇಕು. ಮತ್ತು ನೀವು ಕೂತಿರೋ ಜಾಗ ಬ್ರೈಟ್ನೆಸ್ ಜಾಸ್ತಿ ಇರಬೇಕು. ಈ ರೀತಿ ನಿಧಾನಕ್ಕೆ ಉಗುರನ್ನೇ ನೋಡಿಕೊಂಡು ಮೂಗತ್ತ ತೊಗೊಂಡು ಬರಬೇಕು ಕೈನ, ಆಯಿತಾ? ಈ ಥರ ನಿಧಾನಕ್ಕೆ ತುಂಬ ಸ್ಲೋ ಆಗಿ ಮಾಡಬೇಕು. ಇದನ್ನು ಉಗುರನ್ನೇ ನೋಡಬೇಕು, ಆಯಿತಾ? ನೀವು ಕೂತಿರೋ ಜಾಗದಲ್ಲಿ ಬ್ರೈಟ್ನೆಸ್ ಜಾಸ್ತಿ ಇರಬೇಕು. ಈ ರೀತಿ ನಿಧಾನಕ್ಕೆ ಇದು ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಕಣ್ಣನ್ನು ದೃಷ್ಟಿ ದೋಷ ಬರೋಲ್ಲ, ಆಯಿತಾ? ಐಸೈಟು ಇಂಪ್ರೂವ್ಮೆಂಟ್ ಕಾಣುತ್ತೆ, ಆಯಿತಾ? ಈ ಥರ ಮಾಡಬೇಕು. ಕಾಣಿಸ್ತಾ ಇದೆಯಾ? ಈ ರೀತಿ ಸ್ಲೋ ಆಗಿ ಮೂಗತ್ತ ತೊಗೋಬೇಕು, ಮತ್ತು ಆ ರೀತಿ ಸ್ಟ್ರೆಚ್ ಮಾಡಬೇಕು. ಈ ಥರ ನಿಧಾನಕ್ಕೆ ಮಾಡಿ. ಪ್ರತಿಯೊಂದು ಟೈಮೇ ಒಂದು 5-5 ನಿಮಿಷ ಮಾಡಪ್ಪ, ಆಯಿತಾ? ಇದರಿಂದ ನಿಮ್ಮ ದೃಷ್ಟಿ ಐಸೈಟ್ ಜಾಸ್ತಿ ಆಗುತ್ತೆ, ಐಸೈಟ್ ಪವರು ಜಾಸ್ತಿ ಆಗುತ್ತೆ, ಆಯಿತಾ? ಈ ಥರ ಮಾಡಿ. ಇದ್ರ ಜೊತೆಗೆ ನೀವು ಬ್ರೀತ್ ಇನ್ನು ಬ್ರೀತ್ ಔಟ್ ಮಾಡಿದ್ರೆ, ಆಯಿತಾ? ಹಿಂಗೆ ಬ್ರೀತ್ ಇನ್ನು ಇದು ಬ್ರೀತ್ ಔಟ್ ಮಾಡಿದ್ರೆ ಅದನ್ನು ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಅದನ್ನೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಅಲ್ಲಿ ತನಕ ಈ ರೀತಿ ಪ್ರಾಕ್ಟೀಸ್ ಮಾಡಿ. ಸೊ ಮಕ್ಕಳದು ಐಸೈಟು ಇಂಪ್ರೂವ್ ಆಗುತ್ತೆ, ಆಯಿತಾ? ಆನ್ಲೈನಲ್ಲಿ ಪಾಠ ಕೇಳ್ತಾ ಇರೋದ್ರಿಂದ ಇನ್ನೂ ಚೆನ್ನಾಗಿ ಇದಾಗುತ್ತೆ. ಮತ್ತು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಒಂದು ಇದೆ, ಯೋಗ ಮತ್ತು ಪ್ರಾಣಾಯಾಮ. ಅದನ್ನು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಎಲ್ಲ ಇದ್ರ ಜೊತೆಲೇ ಇನ್ಕ್ಲೂಡ್ ಮಾಡೋದು ಬೇಡ. ಬೇರೆ ಏನಾದ್ರು ಡೌಟ್ ಇದೆಯಾ? ಏನಾದ್ರು ಸಜೆಷನ್ ಇದೆಯಾ?
ನೋಡಿ ಫಸ್ಟ್ ಎಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ ಸ್ಟಾರ್ಟಿಂಗ್ ನಾನು ಶುರುವಲ್ಲಿ ಪಾಠ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ದೆ, ಇನ್ನ ಬುಕ್ ಪ್ರಿಂಟ್ ಮಾಡಿಲ್ಲ, ಈ ರೀತಿ ಬುಕ್ ಪ್ರಿಂಟ್ ಮಾಡಲಿಲ್ಲ, ಚಾಪ್ಟರ್ ವೈಸ್ ಫಸ್ಟ್ ಚಾಪ್ಟರ್ ಮಾಡ್ತಾ ಇದ್ದೆ, ಅದ್ರ PDF ನೋಟ್ಸ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೆ. ಇವರೆಲ್ಲ ಏನ್ ಮಾಡ್ತಾ ಇದ್ರು, ಜೆರಾಕ್ಸ್ ತಗೊಳ್ತಾ ಇದ್ರು, PDF ನ ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ತಗೊಂಡು ಜೆರಾಕ್ಸ್ ಇಟ್ಕೊಂಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಯಾಕಂದ್ರೆ ನನ್ನ ಹತ್ರ ಬುಕ್ ಇರಲಿಲ್ಲ, ಇನ್ನ ಪ್ರಿಂಟ್ ಮಾಡಿಸಿಲ್ಲ ಈ ರೀತಿ ಆಯ್ತಾ. ಇವರೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಒಂದು ಸಲ ಏನೋ ಫೋನ್ ಮಾಡಿದ್ರು, ಫೋನ್ ಮಾಡಿದಾಗ ಇದೆಲ್ಲ ಕೇಳ್ತಾರೆ, ಸರ್ ನಿಮ್ಮ ಹತ್ರ ಬುಕ್ ಇಲ್ವಾ ಅಂತ ಕೇಳಿದ್ರು. ಏನಕ್ಕೆ ಅಂದ್ರೆ ಇಲ್ಲಿ ಒಂದು ಶೀಟ್ಗೆ 3 ಇಂದ 4 ರೂಪಾಯಿ ತಗೊಳ್ತಾ ಇದ್ದಾರೆ. 3 ರೂಪಾಯಿ 4 ರೂಪಾಯಿ ತಗೋತಾರೆ. 3 ರೂಪಾಯಿ. ಆಮೇಲೆ ಕ್ಲಾರಿಟಿ ಇರಲ್ಲ ಅಕ್ಷರಗಳು ಒಂದೊಂದರಲ್ಲಿ. ಈಗ ಮೆಂಟಲಿಬಿಟಿ ಐತೆ ನೋಡಿದ್ರಲ್ಲಿ, ಮೆಂಟಲಿಬಿಟಿ ಅಂತಂದ್ರೆ ಈ ಕಡೆ ಮೂಲೆ 4 ಇರ್ತದೆ, ಮೂಲೆ ಕ್ರಾಸೇ ಇರಲ್ಲ, ಇಲ್ಲಿ ಗೊತ್ತಾಗಲ್ಲ. ನೋಡಿ ಅಳಸೆ ಹೋಗೋದಿದೆ, ಅಪ್ಪ ಅಳಸೆ ಹೋಗೋದೇ ನೋಡಿ ಇತಿ ಅಂತಂದ್ರೆ ಕರೆಕ್ಟ್ ಆಗಿ ಬರಲ್ಲ. ಒಂದೊಂದು ಜೆರಾಕ್ಸ್ ಅಲ್ಲಿ ಕರೆಕ್ಟ್ ಆಗಿ ಬರುತ್ತೆ, ಒಂದೊಂದು ಜೆರಾಕ್ಸ್ ಕರೆಕ್ಟ್ ಆಗಿ ಬರಲ್ಲ. ಅದಕ್ಕೆ ಬುಕ್ ತಗೊಂಡ್ರೆ ಉತ್ತಮ ಎಲ್ಲದಕ್ಕಿಂತ. ಆಮೇಲೆ ಕಾಸ್ಟ್ ಜಾಸ್ತಿ ಆಗುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ. ಈಗ ಒಂದು ಸೀಟಿಗೆ 4 ರೂಪಾಯಿ ಅಂದ್ರೆ ಹಿಂದೆ ಮುಂದೆ ತಗೊಂಡ್ರೆ 6 ರೂಪಾಯಿ ತಗೋತಾರೆ, 5 ರೂಪಾಯಿ ತಗೋತಾರೆ, ಈ ತರ ಎಲ್ಲ ಮಾಡ್ತಾರೆ. ಇದು ಹಂಗಲ್ಲ, ಬುಕ್ಸ್ ಕಡಿಮೆ ಬೀಳ್ತದೆ, 300 ಚಿಲ್ಲರೆ ಏನು ಬೀಳ್ತದೆ. 7 ಬುಕ್ಸ್ ಏನೋ ಐತೆ, 7 ಬುಕ್ಸ್ 3,000 ಮಾಡಿದ್ದಾರೆ. ಈಗ 7 ಬುಕ್ಸ್ ಅಷ್ಟು ನಾವು ತಗೋಬೇಕು ಅಂದ್ರೆ ಕಡಿಮೆ 7-8 ಸಾವಿರ ರೂಪಾಯಿ ದುಡ್ಡಾಗುತ್ತೆ. ಅದೇ ಹೇಳೋದಲ್ಲ, ಜೆರಾಕ್ಸ್ ಒಂದು ಪೇಜ್ಗೆ ಒಂದು ಶೀಟ್ಗೆ 3-4 ರೂಪಾಯಿ ಅಂದ್ರೆ 7-8 ಸಾವಿರ ರೂಪಾಯಿ ಜೆರಾಕ್ಸ್ಗೆ ಹೊರಟೋಗುತ್ತೆ. ಇವರೆಲ್ಲ ಕೇಳಿದ್ರೆ ಸುಮಾರು ಇನ್ನು ಇದ್ರಲ್ಲೂ ಮಾಡಿದ್ರು, ಇಲ್ಲಿ ಅರಸೀಕೆರೆಯಿಂದ ಫೋನ್ ಮಾಡಿದ್ರು, ಕೋಲಾರದಿಂದ ಫೋನ್ ಮಾಡಿದ್ರು, ಸರ್ ನೀವು ಬುಕ್ಕೇ ಪ್ರಿಂಟ್ ಮಾಡಿಸ್ಬಿಟ್ಟು ಅದೇನಿದೆ ಕಾಸ್ಟ್ ತಗೊಳ್ತೀವಿ, ಇದೆಲ್ಲ 3 ರೂಪಾಯಿ 4 ರೂಪಾಯಿ 5-6 ಸಾವಿರ ದುಡ್ಡು ಆಗ್ತಾ ಇದೆ ಜೆರಾಕ್ಸ್ಗೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಇದು ಮಾಡಿದ್ದು, ಬುಕ್ ಪ್ರಿಂಟ್ ಮಾಡಿಸಿದ್ದೀನಿ. ಫೋನ್ ಮಾಡಿ ಕೇಳಿದೆ, ಇದನ್ನ ಬುಕ್ಕಿನ್ನು ಮಾಡಿಸಿಲ್ಲ ಸರ್, ಬುಕ್ ಮಾಡಿಸಿಲ್ಲ, ಜೆರಾಕ್ಸ್ ತಗೊಳ್ಳಿ ಅಂದ್ರು. ಆಮೇಲೆ ಇವಾಗ ಬುಕ್ಸ್ ತಂದರೆ, ಈ ಬುಕ್ಸ್ ನಾವೇ ಈಗ ಯೂಸ್ ಮಾಡಕ್ಕೆ ಇದು ಮಾಡಿ ಎಲ್ಲ ಇವರೇ ಜೆರಾಕ್ಸ್ ಬುಕ್ ಪ್ರಿಂಟ್ ಮಾಡಿಸಿ ಅಂತ ಇವರೆಲ್ಲ ಒತ್ತಡ ಕೊಟ್ಟಾದ್ಮೇಲೆ ಬುಕ್ ಪ್ರಿಂಟ್ ಮಾಡಿಸಿದ್ದು. ಯಾಕಂದ್ರೆ ಇದೆಲ್ಲ ಪೋಸ್ಟ್ ಮಾಡೋಕೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಬುಕ್ ಪ್ರಿಂಟ್ ಮಾಡ್ಸೋಕ್ಕೆ ಹೋಗಿರಲಿಲ್ಲ. ಈಗ ಬುಕ್ ಪ್ರಿಂಟ್ ಮಾಡಿಸಿದ್ದೀನಿ. ಈ ರೀತಿ 8 ಬುಕ್ ಇದೆ ಆಯ್ತಾ. ಇದು 1000 ವರ್ಡ್ ಬುಕ್ ಅಂದ್ಬಿಟ್ಟು 1000 ವರ್ಡ್ ಬುಕ್ ಇದೆ. ಇದನ್ನು ಸೇರಿಸಿ 8 ಬುಕ್ ಇದೆ. ಸುಮಾರು 2853 ಪೇಜಸ್ ಇದೆ. 2853 ಪೇಜಸ್ಸು ಆಲ್ಮೋಸ್ಟ್ 3000 ಕಾಸ್ಟ್ ಆಗುತ್ತೆ. ಇದು ಸೇಮ್ ಅದೇ ರೇಟು ಮಾಡ್ತೀನಿ, ಪೋಸ್ಟಲ್ ಚಾರ್ಜಸ್ ಎಲ್ಲ ಸೇರಿಸಿ ಅದೇ ರೇಟು ಮಾಡ್ತಾ ಇದ್ದೀನಿ. ಇವ್ರು ಹೇಳ್ದಂಗೆ ಏನಾರ 3 ರೂಪಾಯಿ 4 ರೂಪಾಯಿ ಆದರೆ 8-9 ಸಾವಿರ, ಒಂದೊಂದು ಕಡೆ 8-9 ಸಾವಿರ ಬುಕ್ಕೇ ಹೊರಟೋಗುತ್ತೆ. ಸೊ ಅದರಿಂದ ಬುಕ್ ತೊಗೊಂಡು ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಮತ್ತು ಬೇರೆ ಏನಾದ್ರು ಸಜೆಷನ್ ಇದೆಯಾ ಸರ್? ಏನಿಲ್ಲ ಸರ್, ಎಲ್ಲಕ್ಕಿಂತ ಮನೆಯಲ್ಲೇ ಕೂತ್ಕೊಂಡು ಮಾಡೋದ್ರಿಂದ ಅನುಕೂಲ. ಏನಕ್ಕೆ ಅಂತಂದ್ರೆ ನಾವು ಹೋಗೋ ನಮಗೂ ಕೆಲಸ ಟೈಮಲ್ಲಿ ಬೆಳಿಗ್ಗೆ ಕರ್ಕೊಂಡು ಹೋಗಕ್ಕಾಗಲ್ಲ ಮಗನ. ಸಾಯಂಕಾಲ ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ಸರ್? ಏನು ವ್ಯವಸಾಯ ಸರ್ ನಮ್ದು. ವ್ಯವಸಾಯ ಮಾಮೂಲಿ, ಮನೆ ತ ವ್ಯವಸಾಯ, ಹೊಗೆ ಸೊಪ್ಪು ಬೆಳಿತೀವಿ ನಾವು. ಹೊಗೆ ಸೊಪ್ಪು ಮಾಮೂಲಿ ಎಲ್ಲ ರಾಗಿ ಜೋಳ ಎಲ್ಲ ಬೆಳಿತೀವಿ ವ್ಯವಸಾಯ. ಈಗ ನಾವು ಬೆಳಿಗ್ಗೆ ಎದ್ದು ಹೋಗ್ಬೇಕು ಅಂದ್ರೆ ನಾವು ಜಮೀನ್ ಹತ್ರ ಹೋಗ್ಬೇಕು. ಈ ಮಗು ಅಪ್ಪ ಬಿಡ್ಕೊಡು ಅಂತಂದ್ರೆ ನಮ್ಗೆ ಹೋಗೋ ಟೈಮ್ ಇರಲ್ಲ. ಎಲ್ಲ ಒಂದೊಂದ್ ದಿವಸ ಟೈಮ್ ಇರ್ತದೆ, ಒಂದೊಂದ್ ದಿವಸ ಟೈಮ್ ಇರಲ್ಲ. ಅದಕ್ಕಿಂತ ನಾನು ಹುಡುಕಿ ನೋಡಿ ಈ ತರ ಯೂಟ್ಯೂಬಲ್ಲಿ ನೋಡ್ಬೇಕಾರೆ ಇವ್ರದೊಂದು ವಿಡಿಯೋ ಮಾಡೋಕೆ ಕೇಳಿದ್ರು. ಫೋನ್ ಮಾಡ್ದೆ ಕೇಳಿದೆ, ಸರ್ ನಮ್ಗೆ ಆನ್ಲೈನ್ ಕ್ಲಾಸ್ ಮಾಡ್ಕೊಳ್ಳಿ, ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೇಳಿದೆ ಇವ್ರನ್ನ. ಆಗ ಅವರು, ಸರ್ ಅಮೌಂಟ್ ಏನಿಲ್ಲ, ಫ್ರೀಯಾಗಿ ಮಾಡಾಕಿದ್ದೀನಿ, ನೋಡಿ ಕಳಿಸ್ಕೊಡ್ತೀನಿ, ಒಕ್ಕಡಿಂದ ಚಾಪ್ಟರ್ ಐತೆ ನೋಡ್ಕೊಳ್ಳಿ, PDF ಕಳಿಸ್ಕೊಡ್ತೀನಿ, ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಸರ್ ಬುಕ್ನೇ ಕೊಡಿ ಅಂತ ಕೇಳಿದೆ. ಆ ಬುಕ್ಕಿನ್ನು ನಾನು ಬುಕ್ ಮಾಡಿಸಿಲ್ಲ, ಜೆರಾಕ್ಸ್ ತಗೊಳ್ಳಿ ಅಂತ ಹೇಳಿದ್ರು. ಹಾಗೆ ಜಾಸ್ತಿ ಆಯಿತು ಒಂದು ಸ್ವಲ್ಪ ಅಮೌಂಟು. ತಗೊಂಡು ಸ್ವಲ್ಪ ಜೆರಾಕ್ಸ್ ತಗೊಂಡು ಒಂದು ಸ್ವಲ್ಪನ ಈಗ ತಿರ್ಗಾ ಬುಕ್ಕು ತಗೊಂಬಂದ್ರೆ ಈ ಬುಕ್ನೇ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಇದು ಇವ್ರದ್ದೇನು ಸ್ಕೂಲ್ದೇನು ಸಮಸ್ಯೆ ಇಲ್ಲ? ಸ್ಕೂಲ್ ಪ್ರತಿದಿನ ಸ್ಕೂಲ್ ಮತ್ತೆ ಪ್ರತಿದಿನ ಸ್ಕೂಲ್ಗೆ ಹೋಗ್ತಾಳೆ. ಕರೆಕ್ಟಾಗಿ 4:15 5 ಗಂಟೆ ಬರ್ತಾಳೆ. 5 ಗಂಟೆ ಬಂದು ಒಂದು ಅರ್ಧ ಗಂಟೆ ಒಂದು ಊಟ ಮಾಡ್ಕೊಂಡ ನಂತರ ಒಂದು ಅರ್ಧ ಗಂಟೆ ಆದ್ಮೇಲೆ ಬುಕ್ ತಗೊಂಡು 7:30 7 8 ಗಂಟೆಗೆ ನೋಡ್ತಾಳೆ. ಆಮೇಲೆ ಬುಕ್ಸ್ ಹೋಮ್ವರ್ಕ್ಗಳನ್ನ ಸ್ಕೂಲ್ ಹೋಮ್ವರ್ಕ್ಗಳು ಮಾಡ್ತಾಳೆ. ತಿರ್ಗಿ ಬೆಳಿಗ್ಗೆ ಎದ್ದು ಒಂದು 6:30ಗೆ ಎದ್ದು ಮಾಡಿದ್ರು ಒಂದು 1 ಅವರ್ ಮಾಡ್ತೀವಿ. ಬೆಳಿಗ್ಗೆ ಹೊತ್ತು ಒಂದು 1 ಅವರ್ ಮಾಡ್ತಾರೆ. ಸರ್ ನಾವು ಇಲ್ಲಿಂದ ಹೋಗೋದೇ ಅರ್ಧ ಗಂಟೆ ಬೇಕು ಸ್ಕೂಲ್ಗೆ ಬಿಡೋದಕ್ಕೆ. ತಿರ್ಗಿ ಅವ್ರು ಊಟ ತಿಂಡಿ ಕೊಡ್ಬೇಕಲ್ಲ, ತೊಂದರೆ ಆಗುತ್ತೆ ಅಲ್ಲ. ಈಗ ಬೆಳಿಗ್ಗೆ 6 ಗಂಟೆಲಿ ಮನೇಲಿ ಅಡುಗೆ ಮಾಡ್ಕೊಡ್ತೀವಿ, ಊಟ ಮಾಡ್ಕೊಂಡು ನಾಷ್ಟ ಮಾಡ್ಕೊಡ್ತೀವ. ಇಲ್ಲ, ಎಲ್ಲಾ ತೊಂದರೆ ಆಯ್ತದೆ. ಇದೆಲ್ಲಕ್ಕಿಂತ ಬೆಸ್ಟ್ ಮನೇಲಿ ಅಚ್ಚುಕಟ್ಟಾಗಿ ಮನೆ ಮಾಡಿದ ಊಟ ಮಾಡ್ತಾರೆ. ಸುಮಾರು ಜನ ಏನಾಗ್ತಾ ಇದೆ, ರೆಸಿಡೆನ್ಷಿಯಲ್ ಕೋಚಿಂಗ್ ಅಂದ್ರೆ ಸ್ಕೂಲ್ ಎಲ್ಲ ಬಿಡಿಸ್ಬಿಟ್ಟು 24/7 ಒಂದೇ ಕಡೆ ಹಾಸ್ಟೆಲ್ ಹಾಕೊಂಡು ಪಾಠ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡೋರು ಈ ಮಗು ಸ್ಕೂಲ್ಗೆ ಹೋಗ್ತಾ ಇದೆ, ಸ್ಕೂಲಿಂದ ಬರ್ತಾ ಇದೆ, ಸ್ಕೂಲ್ ಹೋಮ್ ವರ್ಕ್ ಮಾಡ್ಕೊತಾ ಇದೆ, ಅದ್ರ ಜೊತೆಗೆ ಬೆಳಿಗ್ಗೆ ಸಾಯಂಕಾಲ ನಾವು ಓದೇ ಕೋಚಿಂಗ್ ತಗೊಳ್ತಾ ಇದೆ. ಏನಕ್ಕೆ ಅಂದ್ರೆ ಮಗು ಟೈಮ್ ಅಷ್ಟು ಸೇವ್ ಆಗ್ತಾ ಇದೆ. ದುಡ್ಡು ಹಾಳಾಗೋಗ್ಲಿ, ದುಡ್ಡು ಸೆಕೆಂಡರಿ ಆಯ್ತಾ. ಮಗುದು ಟೈಮ್ ಸೇವ್ ಆಗ್ತಾ ಇದೆ, ಎನರ್ಜಿ ಉಳಿತಾ ಇದೆ ಮಗುದು. ಅದು ಬೆಸ್ಟ್ ಅಡ್ವಾಂಟೇಜು ಯಾವುದು, ರೆಕಾರ್ಡೆಡ್ ವಿಡಿಯೋ ಮತ್ತೆ ಈ ಆನ್ಲೈನ್ ಕೋಚಿಂಗ್. ಬೇರೆ ಸರ್ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿ ನಡೀತು. ನೋಡ್ತಾ ಇದ್ದಾಳೆ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಾದ್ರೆ ಸರಿ, ಫೋನ್ ಅಲ್ಲಾದ್ರೆ ಸರಿ, ಯಾವ್ದು ಅನುಕೂಲ ಆಗುತ್ತೆ ಅದ್ರಲ್ಲಿ ನೋಡ್ತಾ ಇರ್ತಾಳೆ ಡೈಲಿ. ಪ್ರತಿ ದಿವಸ ಬೆಳಿಗ್ಗೆ 1 ರಿಂದ 1 ಗಂಟೆ, ಸಾಯಂಕಾಲ 1 ರಿಂದ 1 ಗಂಟೆ ಅಷ್ಟು ಟೈಮ್ ಪ್ರತಿ ದಿವಸ ನೋಡ್ತಾಳೆ. ರೀಕಾಲ್ ಮಾಡ್ಕೊಂಡು ರಿವಿಷನ್ ಮಾಡಪ್ಪ, ಇನ್ನೇನಿಲ್ಲ. ಯಾವ್ದಾರ ಕಷ್ಟ ಅಂತ ಅನ್ಸಿದ್ರೆ ನಾವೆಲ್ಲ ರೋಡ್ ಎಲ್ಲ ನೆನ್ಪಿಟ್ಕೊಳಲ್ವಾ. ಈಗ ಹುಣಸೂರಿಂದ ಇಲ್ಲಿ ಬರ್ಬೇಕಾದ್ರೆ ಇದಾದ್ಮೇಲೆ ಬೇಕರಿ ಸಿಗುತ್ತೆ, ದಿನಸಿ ಅಂಗಡಿ ಸಿಗುತ್ತೆ, ನೆಕ್ಸ್ಟ್ ರೋಡಲ್ಲಿ ಮನೆ ಇದೆ. ಆ ರೀತಿ ಕಣ್ಣು ಮುಚ್ಕೊಂಡು ಈ ಕ್ವಶನ್ ಈ ರೀತಿ ಆನ್ಸರ್ ಮಾಡೋದು ಅಂತ ರೀಕಾಲ್ ಮಾಡ್ಕೊಳ್ಳಿ ಆಯ್ತಾ.
ರೀಕಾಲ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಯಿತಾ. ಯಾವುದೇ ಇದರಲಿ ನೆಕ್ಸ್ಟ್ ಇನ್ನು 14ನೇ ಚಾಪ್ಟರ್ ಕಂಪ್ಲೀಟ್ ಮಾಡಿದರೆ 20 ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. 20 ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಮಾಡಲ್ ಕ್ವಶನ್ ಪೇಪರ್ ಇದೆ. ಈಗ 14ನೇ ಚಾಪ್ಟರ್ ಮಾಡ್ತಾ ಇದ್ದೀರಾ, 14ನೇ ಚಾಪ್ಟರ್ ಆದಮೇಲೆ ಕಂಪ್ಲೀಟ್ ಎಲ್ಲ ಮಾಡಿ. 20 ಚಾಪ್ಟರ್ ಕಂಪ್ಲೀಟ್ ಮಾಡಿ. 20 ಚಾಪ್ಟರ್ ಕಂಪ್ಲೀಟ್ ಮಾಡಾದ್ಮೇಲೆ 20 ಚಾಪ್ಟರ್ ಒಂದು ರೌಂಡ್ ರಿವಿಷನ್ ಮಾಡ್ಕೊಳ್ಳಿ. ಈ ಪ್ರತಿ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾಸು, ಸ್ಟೆಪ್ಸು ಆಯಿತಾ, ಮತ್ತು ಮೆಥಡ್ಸ್ ಎಲ್ಲ ಇದೆ, ಅದನ್ನೆಲ್ಲ ರಿವಿಷನ್ ಮಾಡಿಕೊಂಡು ಮಾಡಲ್ ಪೇಪರ್ 1 ಶುರು ಮಾಡಿ. 50 ಮಾಡಲ್ ಪೇಪರ್ ಇದೆ, ಫಸ್ಟ್ ಮಾಡಲ್ ಪೇಪರ್ 1 ಶುರು ಮಾಡಿ. 20 ಕ್ವಶನ್ ಇದೆ. ಫಸ್ಟ್ ಟೈಮ್ ಅಟೆಂಡ್ ಮಾಡಿದಾಗ ಮಕ್ಕಳಿಗೆ 20 ಸಾಮಾನ್ಯವಾಗಿ 6, 7, 8 ಮಾರ್ಕ್ಸ್ ಬರುತ್ತೆ. ಸೊ ಆಗೇನು ಮಾಡಿ ಅಂದರೆ ಎಷ್ಟು ಕ್ವಶನ್ಗೆ ರಾಂಗ್ ಮಾಡಿರ್ತೀರ ಅದನ್ನು ವೀಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ರಿವಿಷನ್ ಮಾಡಿ ರೀಕಾಲ್ ಮಾಡ್ಕೊಳ್ಳಿ. ಫಸ್ಟ್ ಮಾಡಲ್ ಪೇಪರಲ್ಲಿ ಮಾಡಿದ ಮಿಸ್ಟೇಕ್ನ ಸೆಕೆಂಡ್ ಪೇಪರಲ್ಲಿ ಮಾಡೋಕೆ ಹೋಗ್ಬಾರ್ದು. ಅದೇ ಸಕ್ಸಸ್ ಫಾರ್ಮುಲಾ. ಏನು ಸರ್, ಫಸ್ಟ್ ಮಾಡಲ್ ಪೇಪರಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಸೆಕೆಂಡ್ ಮಾಡಲ್ ಪೇಪರಲ್ಲಿ ಮಾಡಬಾರ್ದು. ಸೆಕೆಂಡ್ ಮಾಡಲ್ ಪೇಪರಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ 3ನೇ ಮಾಡಲ್ ಪೇಪರಲ್ಲಿ ಮಾಡಬಾರ್ದು ಆಯಿತಾ. ಜಸ್ಟ್ ರಿವಿಷನ್ ರೀಕಾಲ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಲಿ. 100% ನವೋದಯ ಕ್ವಾಲಿಫೈ ಆಗುತ್ತೆ. ನವೋದಯನೂ ಕ್ವಾಲಿಫೈ ಆಗುತ್ತೆ, ಸೈನಿಕು ಕ್ವಾಲಿಫೈ ಆಗುತ್ತೆ ಆಯಿತಾ. ಮತ್ತು ಇದೆಲ್ಲ ಬೆಳಗ್ಗೆ ಸಾಯಂಕಾಲ 1000 ವರ್ಡ್ ಅಂತ ಬುಕ್ ಇದೆ. ಬೆಳಿಗ್ಗೆ ಸಾಯಂಕಾಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಲಿ. ಕನ್ನಡ ಮತ್ತು ನ್ಯೂಸ್ ಪೇಪರ್ ಓದಲಿ. ಬೆಳಿಗ್ಗೆ ಹೊತ್ತು ಟೈಮ್ ಆದಾಗೆಲ್ಲ ಓದಲಿ. ಅಷ್ಟು ಸಾಕಾಗುತ್ತೆ ಸರ್, ಬೇರೆ ಇನ್ನೇನಿಲ್ಲ. ಏನೇ ಇದ್ದರೂ ನನಗೆ ಮೆಸೇಜ್ ಮಾಡಿ, ಫೋನ್ ಮಾಡಿ ಸಿಗೋದಪ್ಪ. ಏನೇ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ಫ್ರೀ ಆದಾಗ ಫೋನ್ ಮಾಡ್ತೀನಿ. ಅಲ್ಲ ಬಾಯ್. ಥ್ಯಾಂಕ್ ಯು ಸರ್.